ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ನಟ ದರ್ಶನ್, ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಆದರೆ ಆತನಿಗೆ ಮತ್ತೊಂದು ಸಂಕಷ್ಟ ಫಿಕ್ಸ್. ಮೈಸೂರಿನಲ್ಲಿ ರಿಲ್ಯಾಕ್ಸ್ ಆಗಿ ದರ್ಶನ್ ಮರಳಿದ್ರಲ್ಲ, ಈಗ ಮತ್ತೆ ಟೆನ್ಷನ್ಗೆ ವಾಪಸ್ ಬರಬೇಕಾಗತ್ತೆ. ಕಾರಣ ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಸುಪ್ರೀಂ ಶಾಕ್ ಆಗಿದೆ. ದರ್ಶನ್ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಸಿಕ್ಕಿದೆ. ಈಗ ಡಿಸೆಂಬರ್ 16ನೇ ತಾರೀಕು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನೊಂದು 7 ಜನಕ್ಕೂ ಕೂಡ ಬೇಲ್ ಕೊಟ್ಟಿತ್ತಲ್ಲ ಹೈಕೋರ್ಟು. ಈ ಜಾಮೀನನ್ನು ರದ್ದು ಕೋರಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ದರ್ಶನ್, ಪವಿತ್ರ ಸೇರಿ 7 ಜನ ಆರೋಪಿಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸಿರೋದು. ಯಾರ್ಯಾರು? ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ, ಪ್ರದೋಷ, ನಾಗರಾಜ, ಅನುಕುಮಾರ್, ಜಗದೀಶ. ಈ 7 ಜನ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಏನಾಗುತ್ತೆ ನೆಕ್ಸ್ಟು ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗಾಗಲೇ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ದರ್ಶನ್, ಪವಿತ್ರ ಸೇರಿ 7 ಜನ. ಈಗ ಸುಪ್ರೀಂಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಅಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗಬಹುದು, ಸಾಧ್ಯತೆಗಳು? ಖಂಡಿತ ಶರತ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ನಟ ದರ್ಶನ್ಗೆ ಸೇರಿದಂತೆ ಒಟ್ಟು 17 ಜನ ಪೈಕಿ ಈಗಾಗಲೇ 15 ಜನ ಈಗಾಗಲೇ ಜಾಮೀನು ಮಂಜೂರಾಗಿರುವಂಥದ್ದು. ಮತ್ತು ಈ ವಿಚಾರವಾಗಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಒಂದು ಕಡೆ ಮಧ್ಯಂತರ ಜಾಮೀನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಏನು ನಮಗೆ ಮೆಡಿಕಲ್ ಆಧಾರದ ಮೇಲೆ ಅವರಿಗೆ ಅನಿವಾರ್ಯತೆ ಇದೆ, ಹಾಗಾಗಿ ಅವರಿಗೆ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಮಧ್ಯಂತರ ಜಾಮೀನು ನೀಡಿ ಏನು ಒಂದಿಷ್ಟು ದಿನ ಅಂದರೆ ಕಳೆದ 4 ವಾರ ಏನು BGS ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅದಾದ ಬಳಿಕ ಏನು ರೆಗ್ಯುಲರ್ ಬೇಲ್ ಏನು ಆತಿದ್ದಂತೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಟಿರುವಂಥದ್ದು. ಪ್ರಮುಖವಾಗಿ ಏನು ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಮೊರೆ ಹೋಗಿರುವಂಥದ್ದು. ಮತ್ತು ಈ ಪ್ರಕರಣವೊಂದು ಯಾಕಂದರೆ ಈಗಾಗಲೇ ಗೃಹ ಇಲಾಖೆಗೆ ಕೂಡ ಈ ಒಂದು ಪತ್ರ ಕೂಡ ಬರೆದಿದ್ರು. ಯಾಕಂದರೆ ತನಿಖೆಯಲ್ಲಿ ಒಂದು ಕಡೆ ಅಂತ ಆದರೆ, ಮತ್ತೊಂದು ಕಡೆ ತನಿಖೆಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ರೆಡಿ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥದ್ದು. ಸುಮಾರು 7 ಜನಕ್ಕೆ ಈಗಾಗಲೇ ರೆಗ್ಯುಲರ್ ಜಾಮೀನು ಪ್ರಶ್ನಿಸಿ, ಯಾಕಂದರೆ ಈ ಹಿಂದೆ ಕೂಡ ರಘುಪತಿ ರಾವ್ ಅವರ ನೇತೃತ್ವದಲ್ಲಿ ಕೂಡ ಅರ್ಜಿ ಸಲ್ಲಿಸಿದ್ರು. ಅದಾದ ಬಳಿಕ ತನಿಖೆಯಲ್ಲಿ ಸ್ವಲ್ಪ ಅಂದರೆ ಈಗಾಗಲೇ ಚಾರ್ಜ್ ಶೀಟ್ ಸುಮಾರು 4,000 ಚಾರ್ಜ್ ಶೀಟನ್ನು ಈಗಾಗಲೇ ಅನುವಾದ ಮಾಡಲಿಕ್ಕೆ ಏನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ಕಾಲಾವಕಾಶ ಕೂಡ ಇತ್ತು. ಅದಾದ ಬಳಿಕ ಈಗ ಮತ್ತೆ ಚಾರ್ಜ್ ಶೀಟ್ ಏನು ಅಂತಿಮವಾದ ಕಟ್ಟದಲ್ಲಿ ಈಗಾಗಲೇ ಗೃಹ ಇಲಾಖೆಯಿಂದ ಕೂಡ ಏನು ಅಧಿಕೃತವಾಗಿ ಒಂದು ಪತ್ರ ಆದೇಶ ಬರುತ್ತಿದ್ದಂತೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರುವಂಥದ್ದು. ಮತ್ತು ಈಗಾಗಲೇ ಏನು ಅನಿಲ್ ನಿಶಾನಿ ಹಿರಿಯ ವಕೀಲರ ನೇತೃತ್ವದಲ್ಲಿ ಈಗಾಗಲೇ ಒಂದು ಜಾಮೀನು ಅರ್ಜಿ ಪ್ರಶ್ನಿಸಿ ಈಗಾಗಲೇ ಮುಂದೆ ಹೋಗಿರುವಂಥದ್ದು. ಮತ್ತು ಈಗಾಗಲೇ ಏನು ಈ ಒಂದು ಪ್ರಾಸಿಕ್ಯೂಷನ್ ವಾದ ಮಾಡಲಿಕ್ಕೆ ಈಗಾಗಲೇ ಏನು ಸಿದ್ಧಾರ್ಥ್ ಲೂಥರ್ ಅನ್ನೋರನ್ನು ನೇಮಕ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಇನ್ನೂ ವಿಚಾರಣೆ ದಿನಾಂಕ ಕೂಡ ನಿಗದಿಯಾಗಿಲ್ಲ. ಹಾಗಾಗಿ ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆ ಕೂಡ ಈಗಾಗಲೇ ದರ್ಶನ್ ಪರ ವಕೀಲರು ಈಗಾಗಲೇ ಒಂದು ಕಡೆ ಮಾಡಿದರೆ, ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಪರವಾಗಿ ಈಗಾಗಲೇ ವಕೀಲರು ಕೂಡ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳು, ಯಾಕಂದರೆ ಮೆಡಿಕಲ್ ಆಧಾರದ ಮೇಲೆ ದರ್ಶನ್ ಅವರಿಗೆ ಏನು ಹೈಕೋರ್ಟ್ ಒಂದು ಜಾಮೀನು ಮಂಜೂರು ಮಾಡಿತ್ತು, ಮಧ್ಯಂತರ ಜಾಮೀನು. ಅದಾದ ಬಳಿಕ ಏನು BGS ಆಸ್ಪತ್ರೆಗೆ ಅಡ್ಮಿಟ್ ಆದಂತೆ ಬಳಿಕ ಯಾವುದೇ ರೀತಿಯಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಬಗ್ಗೆ ಕೂಡ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಮತ್ತು ಅವರಿಗೆ ಬರೀ ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡಿಕೊಂಡು ಹೊರಗಡೆ ಬಂದ ಬಳಿಕ ಏನು ಅವರಿಗೆ ರೆಗ್ಯುಲರ್ ಜಾಮೀನನ್ನು ನೀಡಿರುವಂಥದ್ದು. ಮತ್ತು ಇದುವರೆಗೂ ಯಾವುದೇ ರೀತಿಯ ಸರ್ಜರಿ ಮಾಡದ ಕಾರಣಕ್ಕೆ ಇದು ಒಂದು ಅಂಶ. ಆದರೆ ಮತ್ತೊಂದಿಷ್ಟು ಅಂಶಗಳು ಕೂಡ ಏನು ಎಲ್ಲೋ ಒಂದು ಕಡೆ ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗಿರುವಂಥದ್ದು. ಈ ವಿಚಾರಗಳನ್ನು ಕೂಡ ಈಗಾಗಲೇ ಒಂದು ಪ್ರಾಸಿಕ್ಯೂಷನ್ ಅವರು ಕೂಡ ಎಲ್ಲ ರೀತಿಯ ಪ್ಲಾನ್ ಮಾಡಿಕೊಂಡು ಮತ್ತು ಚಾರ್ಜ್ ಶೀಟಿನ ಅಂಶಗಳನ್ನು ಇಟ್ಟುಕೊಂಡು ಅಲ್ಲಿ ವಾದ ಮಾಡುವಂಥ ಸಾಧ್ಯತೆ ಕೂಡ, ವಾದ ಆದ ಬಳಿಕ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಕೂಡ ಇದೆ ಶರತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ವೀರೇಶ್.